ಧರ್ಮಸ್ಥಳ ಮಾಸ್ಕ್ ಮ್ಯಾನ್ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ಇವತ್ತು ಮಾತನಾಡ್ತಾ ಹೋಗೋಣ. ಇದೇ ಮೊದಲ ಬಾರಿಗೆ ಧರ್ಮಸ್ಥಳ ದೂರುದಾರನು ಸಂದರ್ಶನವನ್ನ ನೀಡಿದ್ದಾನೆ. ಎಸ್ಐಟಿ ತನಿಖೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಯ ಬಗ್ಗೆ ಆತ ಮಾತನಾಡಿದ್ದಾನೆ. ಇದೇ ಮೊದಲ ಬಾರಿಗೆ ತುಟಿ ಬಿಚ್ಚಿ ಮಾತನಾಡಿರುವಂತಹ ಮಾಸ್ಕ್ ಮ್ಯಾನ್ ಸಾಕಷ್ಟು ಇನ್ಫಾರ್ಮೇಶನ್ ಅನ್ನ ನೀಡಿದ್ದಾನೆ. ನಾನು ಧರ್ಮಸ್ಥಳದ ದೇವಾಲಯದ ಆಡಳಿತದ ಅಡಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೆ. ನಾನು ಮತ್ತು ಒಂದು ಸಣ್ಣ ತಂಡ ಅನಾಮಿಕ ಶವಗಳನ್ನ ಹೂತಾಕ್ತಾ ಇದ್ವಿ. ಯಾವುದೇ ಅಧಿಕೃತ ದಾಖಲೆಗಳಿಲ್ಲದೆ ಕಾಡಿನಲ್ಲಿ ವಿಲೇವಾರಿ ಮಾಡ್ತಾ ಇದ್ವಿ. ದೇವಾಲಯದ ಮಾಹಿತಿ ಕೇಂದ್ರದ ನಿರ್ದೇಶನದಂತೆ ನಾವು ಕೆಲಸವನ್ನ ಮಾಡ್ತಾ ಇದ್ವಿ. ಗ್ರಾಮ ಪಂಚಾಯಿತಿಗೆ ಯಾವುದೇ ಮಾಹಿತಿಯನ್ನ ನೀಡದೆ ಕೆಲಸವನ್ನ ಮಾಡ್ತಾ ಇದ್ವಿ. ನಾವು ಎಂದಿಗೂ ಕೂಡ ಗ್ರಾಮ ಪಂಚಾಯಿತಿಯ ನಿರ್ದೇಶನವನ್ನ ಪಡೆಯಲಿಲ್ಲ. ದೇವಾಲಯದ ಮಾಹಿತಿ ಕೇಂದ್ರ ಹೇಳಿದಂತೆ ಕೆಲಸವನ್ನ ಮಾಡ್ತಾ ಇದ್ವಿ. ಎಕ್ಸ್ಕ್ಲೂಸಿವ್ ಸಂದರ್ಶನದಲ್ಲಿ ಅನಾಮಿಕ ದೂರುದಾರನ ಮಾತು ಇದಾಗಿತ್ತು. ಇದೇ ಮೊಟ್ಟ ಮೊದಲ ಬಾರಿಗೆ ದೇವಾಲಯವನ್ನ ಎಳೆದಂತಹ ಮಾಸ್ಕ್ ಮ್ಯಾನ್ ಇಂಡಿಯಾ ಟುಡೇ ಎನ್ನುವಂತಹ ಒಂದು ಚಾನೆಲ್ಗೆ ವಿಶೇಷ ಸಂದರ್ಶನವನ್ನ ನೀಡಿದ್ದಾನೆ. ಇವೆಲ್ಲವೂ ಕೂಡ ಆತನ ಆರೋಪಗಳು. ಇದರಲ್ಲಿ ನ್ಯೂಸ್ ಟುಡೇ ಕನ್ನಡ ಯಾವುದೇ ವಿಚಾರವನ್ನ ಸೇರಿಸಿಲ್ಲ. ಅನುಮಾನಾಸ್ಪದವಾಗಿ ಮೃತಪಟ್ಟವರನ್ನ ಇಂದಿಗೂ ಕೂಡ ಸ್ಮಶಾನದಲ್ಲಿ ದಫನ್ ಮಾಡಲಿಲ್ಲ. ಅರಣ್ಯ ಪ್ರದೇಶದಲ್ಲಿ ನದಿ ದಂಡೆಯಲ್ಲಿ ಅನಾಮಿಕ ಶವಗಳ ವಿಲೇವಾರಿಯನ್ನ ಮಾಡ್ತಾ ಇದ್ವಿ. ಪಾಯಿಂಟ್ ನಂಬರ್ 13ರಲ್ಲಿ ನಾವು 70ರಿಂದ 80 ಶವಗಳನ್ನ ಹೂತಾಕಿಟ್ಟಿದ್ವಿ. ನಾವು ಮಾಡುವಂತಹ ಕೆಲಸವನ್ನ ಸ್ಥಳೀಯರು ಗಮನಿಸುತ್ತಿದ್ರು. ಆದ್ರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ನಮಗೆ ಮೇಲಿನಿಂದ ಆದೇಶ ಬರ್ತಾ ಇದ್ದಂತೆ ನಾವು ಶವಗಳನ್ನ ಹೂತು ನಮ್ಮ ಕೆಲಸವನ್ನ ಮುಗಿಸ್ಬಿಡ್ತಿದ್ವಿ ಅಂತ ಹೇಳಿ ಆ ಒಂದು ಸಂದರ್ಶನದಲ್ಲಿ ಈತ ಮಾಸ್ಕ್ ಮ್ಯಾನ್ ಹೇಳ್ತಾ ಇರುವಂತದ್ದು. ಸಾವಿಗೆ ಕಾರಣ ಏನು ಎನ್ನುವುದು ನನಗೆ ಗೊತ್ತಿರಲಿಲ್ಲ. ಆದ್ರೆ ಬಹುತೇಕ ಶವಗಳ ಮೇಲೆ ಟಾರ್ಚರ್ ಗುರುತು ಕಂಡಿದ್ವು. ಹಲವು ಶವಗಳ ಮೇಲೆ ಲೈಂಗಿಕ ದೌರ್ಜನ್ಯಗಳ ಕುರುಹು ಕೂಡ ಇತ್ತು. ಹಲವು ಮಕ್ಕಳ ಶವಗಳು ಕೂಡ ದಫನ್ ಮಾಡಿದ್ದೇವೆ. ಕನಿಷ್ಠ ಅಂತಂದ್ರೂ 90ರಿಂದ 100 ಶವಗಳನ್ನ ನಾವು ಹೂತಾಕಿದ್ದೇವೆ. ನಾವು ಶವವನ್ನ ಹೂತ ಸ್ಥಳದಲ್ಲಿ ಮಣ್ಣಿನ ಸವಕಳಿಯಾಗಿದೆ. ಅರಣ್ಯ ಪ್ರದೇಶ ಅಭಿವೃದ್ಧಿ ಆಗ್ತಾ ಇದೆ. ಕಟ್ಟಡಗಳ ಮೇಲಿದ್ದೇವೆ. ಹಲವು ಪ್ರದೇಶಗಳನ್ನ ನಮಗೆ ಗುರುತಿಸಲು ಕೂಡ ಆಗ್ತಾ ಇಲ್ಲ. ಈವರೆಗೂ ಕೂಡ ಕೆಲ ಅಸ್ಥಿಪಂಜರಗಳ ಅವಶೇಷಗಳನ್ನ ಎಸ್ಐಟಿ ವಶಕ್ಕೆ ಪಡೆದುಕೊಂಡಿದೆ. ಒಂದು ಅಸ್ಥಿಪಂಜರ ಪುರುಷನಿಗೆ ಸೇರಿದ್ದು ಅಂತ ಹೇಳಲಾಗ್ತಾ ಇದೆ ಅನ್ನುವಂತಹ ವಿಚಾರವನ್ನ ಅನಾಮಿಕ ದೂರುದಾರ ಬಾಯ್ಬಿಟ್ಟಿದ್ದಾನೆ. ಇದು ಇಂಡಿಯಾ ಟುಡೇಯ ವಿಶೇಷ ಸಂದರ್ಶನದ ಮಾತಾಗಿತ್ತು. ಆತನೇ ಹೇಳ್ತಾ ಇರುವಂತಹ ಮಾತು, ನಾವು ಎಸ್ಐಟಿಯನ್ನ ನಂಬಿದ್ದೇವೆ, ಆದ್ರೆ ಎಸ್ಐಟಿ ನನ್ನನ್ನ ನಂಬ್ತಾ ಇಲ್ಲ. ನನಗೆ ನೆನಪಿರುವ ಸ್ಥಳಗಳನ್ನ ಎಸ್ಐಟಿಗೆ ತೋರಿಸುವಂತಹ ಕೆಲಸವನ್ನ ಮಾಡಿದ್ದೇನೆ. ಭೌಗೋಳಿಕ ಸಂರಚನೆಯಿಂದಾಗಿ ಈ ಒಂದು ಭಾಗಗಳೆಲ್ಲವೂ ಕೂಡ ಬದಲಾಗಿದೆ. ಇನ್ನು 4-5 ಸ್ಥಳಗಳಲ್ಲಿ ಶೋಧ ಕಾರ್ಯವನ್ನ ಮಾಡಬೇಕಾಗಿದೆ ಅಂತ ಹೇಳಿ ಮಾಸ್ಕ್ ಮ್ಯಾನ್ ಎಕ್ಸ್ಕ್ಲೂಸಿವ್ ಸಂದರ್ಶನವನ್ನ ನೀಡಿದ್ದಾನೆ. ಎಸ್ ವೀಕ್ಷಕರೇ, ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ನಾನು ಮತ್ತು ನನ್ನ ಜೊತೆಗೆ ಸಾಕಷ್ಟು ಜನರು ಈ ಒಂದು ಕೆಲಸವನ್ನ ಮಾಡ್ತಾ ಇದ್ವಿ ಎನ್ನುವಂತಹ ವಿಚಾರವನ್ನ ಮಾಸ್ಕ್ ಮ್ಯಾನ್ ಹೇಳಿರುವಂತದ್ದು. ಹಾಗಾದ್ರೆ ಇನ್ನು ಸಾಕಷ್ಟು ಜನ ಎಲ್ಲಿ ಹೋಗಿದ್ದಾರೆ? ಆತ ಅವರ ಒಂದಿಷ್ಟು ಹೆಸರುಗಳನ್ನು ಕೂಡ ಬಾಯಿ ಬಿಟ್ಟಿದ್ದಾನೆ. ಎಸ್ಐಟಿ ತನಿಖಾ ತಂಡ ಆ ವ್ಯಕ್ತಿಗಳನ್ನ ಯಾಕೆ ಕರೆಸ್ತಾ ಇಲ್ಲ ಎನ್ನುವಂಥದ್ದೇ ಈಗ ಪ್ರಶ್ನೆಯಾಗಿದೆ. ಇನ್ನು ಮಾಸ್ಕ್ ಮ್ಯಾನ್ ಅವರ ತಲೆ ಸರಿ ಇಲ್ಲ, ಮಾಸ್ಕ್ ಮ್ಯಾನ್ ಅವರಿಗೆ ಮಂಪರು ಪರೀಕ್ಷೆಯನ್ನ ಮಾಡಬೇಕು ಅಂತ ಹೇಳಿ ಸಾಕಷ್ಟು ಜನರು ಮಾತನಾಡ್ತಾ ಇದ್ರು. ಸದನದಲ್ಲೂ ಕೂಡ ಇದರ ಬಗ್ಗೆ ಚರ್ಚೆ ಆಗಿತ್ತು. ಇನ್ನು ಎಸ್ಐಟಿ ತನಿಖಾ ತಂಡ ಇದರ ಬಗ್ಗೆ ಯೋಚನೆಯನ್ನ ಮಾಡಬೇಕಾಗಿದೆ. ಇವತ್ತು ಮಾಸ್ಕ್ ಮ್ಯಾನ್ ಒಂದು ಟಿವಿ ಚಾನೆಲ್ ಮುಂದೆ ಇಂಟರ್ವ್ಯೂ ಅನ್ನ ಕೊಟ್ಟಿದ್ದಾನೆ ಅಂತಂದ್ರೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಸುಳ್ಳು ಅದೆಲ್ಲವೂ ಕೂಡ ಬದಿಗಿಟ್ಟು ಸಾಕ್ಷಿಗಳನ್ನ ತೋರಿಸಿ ಅಂತ ಕೇಳೋದು ಒಳ್ಳೇದು ಅಂತ ಅನ್ಸುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಟುಡೇ ಕನ್ನಡ. ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.